ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಅಮೆರಿಕ ನಡುವೆ ಸಂಧಾನ ಸಂಗ್ರಾಮ ಜೋರಾಗಿದ್ದು ಹಾರ್ಮುಜ್ ವಿಚಾರದಲ್ಲಿ ಎರಡೂ ರಾಷ್ಟ್ರಗಳ ನಡುವೆ ಹಗ್ಗಜಗ್ಗಾಟ ಮುಂದುವರಿತಾ ಇದೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಇರಾನ್ ನಿಯೋಗದ ನಡುವೆ ನಡೆದಂತಹ ಚರ್ಚೆ ಇದು. ಈಗಾಗಲೇ 2 ಸುತ್ತಿನ ಚರ್ಚೆಯಾಗಿದೆ. 8 ಗಂಟೆ ನಡೆದಂತಹ ಮಾತುಕತೆ. ಹಾಗಿದ್ರೆ ಏನೇನು ಇರಾನ್ ಅಮೆರಿಕ ನಿಯೋಗದ ಈ ಹೈ ವೋಲ್ಟೇಜ್ ಚರ್ಚೆಯ ಹೈಲೈಟ್ಸ್ ಏನು? ಪ್ರಮುಖ ನಾಯಕರ ನಡುವೆ ಮಾತುಕತೆ ಮುಗಿದಿದೆ, ಸಕಾರಾತ್ಮಕ ಚರ್ಚೆಯಾಗಿದೆ ಅಂತ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇದೆ. TV9ನಲ್ಲಿ ಈ ಸಂಧಾನ ಸೀಕ್ರೆಟ್ನ ಇನ್ಸೈಡ್ ಮಾಹಿತಿ. ನಿನ್ನೆ ನಡೆದಂತಹ ಈ ಸಂಧಾನ ಸಂಗ್ರಾಮ ಸುದೀರ್ಘವಾಗಿ ಚರ್ಚೆ ನಡೀತು. 8 ತಾಸುಗಳ ಡಿಸ್ಕಷನ್ ಅದು. ಹಾರ್ಮುಜ್ ವಿಚಾರದಲ್ಲೇ ಪ್ರಮುಖವಾಗಿ 2 ರಾಷ್ಟ್ರಗಳ ನಡುವೆ ಹಗ್ಗಜಗ್ಗಾಟ ಆದದ್ದು. ಅಮೆರಿಕ ಅಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಇರಾನ್ ನಿಯೋಗದ ನಡುವೆ ನಡೆದಂತಹ ಡಿಸ್ಕಷನ್. 2 ತಂಡಗಳಲ್ಲಿದ್ದಂತಹ ಪ್ರಮುಖ ಸದಸ್ಯರನ್ನು ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಇರಾನ್ನ ವಿದೇಶಾಂಗ ಸಚಿವ ಅಗಾಚಿ ಜೊತೆ ಮಾತುಕತೆ ನಡೆಸಲಾಯಿತು. ಈಗ 3ನೇ ಸುತ್ತಿನ ಚರ್ಚೆ. ಪಾಕಿಸ್ತಾನದಲ್ಲಿ ಇವತ್ತು ಈ 3ನೇ ಸುತ್ತಿನ ಮಾತುಕತೆ ನಡೆಯುತ್ತೆ. ಜೆಡಿ ವ್ಯಾನ್ಸ್ ಮತ್ತು ಬಗೇರ್ ನಿಯೋಗದ ನಡುವೆ ನಡೆಯಲಿರುವಂತಹ ಡಿಸ್ಕಷನ್ ಇದು. ಈ 3ನೇ ಸುತ್ತಿನ ಮಾತುಕತೆ ಹೇಗೆ ಸಾಗುತ್ತೆ? ತೀವ್ರ ಕುತೂಹಲ ಇದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದಲ್ಲಿ ನಡೆದಿರುವಂತಹ ಸಂಧಾನ ಚರ್ಚೆ ಇದು. ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಸಂಧಾನ ಸಭೆ. 2 ರಾಷ್ಟ್ರಗಳು ಕೂಡ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸ್ತಾ ಇವೆ. ಇರಾನ್ನ ಷರತ್ತುಗಳಿಗೆ ಅಮೆರಿಕ ಒಪ್ಪತ್ತ, ಅಮೆರಿಕ ಹಾಕೋ ಕಂಡೀಷನ್ಗೆ ಇರಾನ್ ಸಮ್ಮತಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಪ್ರಮುಖವಾಗಿ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಹೋಗಬೇಕು ಅಂತಂದರೆ ಶುಲ್ಕ ವಿಧಿಸಬೇಕು ಅಂತ ಇರಾನ್ ಹೇಳ್ತಾ ಇತ್ತು.